ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಸುರ್ಜೇವಾಲಾ ಅವರ ನಡೆಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಸುರ್ಜೇವಾಲಾ ಅವರ ವರ್ತನೆಯ ಬಗ್ಗೆನೇ ಕೆಲ ಹಿರಿಯ ನಾಯಕರೇ ಬೇಸತ್ತಿದ್ದಾರಂತೆ. ಯಾಕೆ ಕಾರಣ ಏನು ಆ ಕುರಿತ ಡೀಟೇಲ್ಸ್ ಇದೆ. ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಕೆಂಗಣ್ಣಿಗೆ ಗುರಿಯಾದ ಸುರ್ಜೇವಾಲಾ ವರ್ತನೆ ವಿರುದ್ಧ ಎಐಸಿಸಿ ಅಗ್ರಗಣ್ಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋದರ ಡೀಟೇಲ್ಸ್. ಪಂಚರಾಜ್ಯಗಳ ಚುನಾವಣಾ ಪ್ರಚಾರದಿಂದ ಸುರ್ಜೇವಾಲಾ ದೂರ ಅಂತೆ. ಪಂಚರಾಜ್ಯ ಚುನಾವಣೆ ಪ್ರಚಾರ ಪಟ್ಟಿಯಿಂದ ಸುರ್ಜೇವಾಲಾ ಅವರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಕರ್ನಾಟಕಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಯಕತ್ವ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನ ದೂರ ಇಟ್ಟಿದ್ಯಾಕೆ ಎಐಸಿಸಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಪಾಲಿಟಿಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುರ್ಜೇವಾಲಾ ಆಕ್ಟಿವ್ ಆಗಿದ್ದಾರೆ ಎಲ್ಲಿ? ನಮ್ಮ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಅದನ್ನ ಬಿಟ್ರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಇಲ್ಲ. ಹರಿಯಾಣ ನಾಯಕತ್ವ ನೀಡದಿದ್ದಕ್ಕೆ ಅಸಮಾಧಾನ ಅಂತೆ. ಸುರ್ಜೇವಾಲಾರ ಈ ವರ್ತನೆಗೆ ಎಐಸಿಸಿ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಪಕ್ಷ ಸಂಘಟನೆ ಮರೆತು ಸ್ವಹಿತಾಸಕ್ತಿಗೆ ಮುಂದಾಕಿದ್ದಕ್ಕೆ ಬೇಸರ. ಉಸ್ತುವಾರಿ ನಿಭಾಯಿಸುವಲ್ಲೂ ಕೂಡ ಸುರ್ಜೇವಾಲಾ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ ಎನ್ನುವಂತ ಆರೋಪ. ರಾಜ್ಯದ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಸೃಷ್ಟಿಗೂ ಸುರ್ಜೇವಾಲಾ ಅವರೇ ಕಾರಣ. ಸುರ್ಜೇವಾಲಾ ವರ್ತನೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಆರೋಪ ಇದೆ. ಸುರ್ಜೇವಾಲಾ ವರ್ತನೆ ವಿರುದ್ಧ ಹಂಗಾಗಿ ಎಐಸಿಸಿ ನಾಯಕರಲ್ಲಿ ಅಸಮಾಧಾನ ಇರೋದ್ರಿಂದ ಪಂಚರಾಜ್ಯ ಚುನಾವಣೆಯ ಪ್ರಚಾರದ ಪಟ್ಟಿಯಿಂದ ಸುರ್ಜೇವಾಲಾ ಅವರಿಗೆ ಕೋಕು ಕೊಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉಸ್ತುವಾರಿಯಾಗಿ ಪಂಚರಾಜ್ಯಗಳ ಜವಾಬ್ದಾರಿಯನ್ನ ವಹಿಸಿಕೊಳ್ಳಬೇಕಾಗಿತ್ತು. ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಅದರ ಜೊತೆಗೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕಾಗಿತ್ತು. ಬಟ್ ಎಲ್ಲದರಿಂದಲೂ ಕೂಡ ಕೋಕು ಕೊಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸುರ್ಜೇವಾಲಾ ಅವರ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಲ್ಲೇ ಅಸಮಾಧಾನ ಇತ್ತು, ಅವರ ವರ್ತನೆಯ ಬಗ್ಗೆ ಅಸಮಾಧಾನಗಳಿತ್ತು ಅಂತ ಕೇಳ್ತಾ ಇದೀವಿ. ಬಟ್ ಎಐಸಿಸಿಯಲ್ಲೇ ಪ್ರಮುಖ ನಾಯಕರು ಅವರ ವರ್ತನೆ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಅಂತ. ಕಾರಣ ಏನು? ಯಾಕೆ ಚುನಾವಣಾ ಪ್ರಚಾರದಿಂದ ಅವ್ರನ್ನ ದೂರ ಇಡಲಾಗಿದೆ ಅಂತ? ಶ್ರುತಿ, ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಸಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವರ್ತನೆ ವಿರುದ್ಧ ಎಐಸಿಸಿ ಮಟ್ಟದ ನಾಯಕರುಗಳೇ ಇದೀಗ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಸುರ್ಜೇವಾಲಾ ಅವರು ನಡೆದುಕೊಳ್ತಿರ್ತಕ್ಕಂಥ ರೀತಿಯ ವಿರುದ್ಧ ಎಐಸಿಸಿ ಮಟ್ಟದ ನಾಯಕರುಗಳು ಎಲ್ಲರೂ ಸಹ ಅಸಮಾಧಾನ ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹರಿಯಾಣದ ಚುನಾವಣೆ ಆದ ಬಳಿಕ ಆ ಸಂದರ್ಭದಲ್ಲಿ ಅವರಿಗೆ ಹರಿಯಾಣದ ಉಸ್ತುವಾರಿಯನ್ನು ಕೊಡದೇ ಇರೋ ಹಿನ್ನೆಲೆಯಲ್ಲಿ, ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಡದೇ ಇರೋ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಪಕ್ಷದ ಸಂಘಟನೆಯನ್ನು ಸರಿಯಾಗಿ ಮಾಡಲಿಲ್ಲ ಅನ್ನೋ ಒಂದು ದೂರು ಸಹ ಅವರ ವಿರುದ್ಧ ಇತ್ತು. ಅದಾದ ಬಳಿಕ ಅವರನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಬಳಿಕವೂ ಸಹ ರಾಜ್ಯದಲ್ಲೂ ಸಹ ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು ಮತ್ತು ಬೇರೆ ಬೇರೆ ನಾಯಕತ್ವ ಬದಲಾವಣೆ ವಿಚಾರ ಸೇರಿದಂತೆ ಅವರೇ ನೇರವಾಗಿ ಸರ್ಕಾರದ ಮಟ್ಟದಲ್ಲಿ ಕೈ ಆಡಿಸುವಂಥ ಕೆಲಸಗಳನ್ನು ಮಾಡಿದರು. ಹೀಗಾಗಿ ಸುರ್ಜೇವಾಲಾ ಅವರ ವರ್ತನೆ ವಿರುದ್ಧ ರಾಜ್ಯ ಮಟ್ಟದಲ್ಲೂ ಸಹ ಸಾಕಷ್ಟು ಅಸಮಾಧಾನ ಇರುವಂಥದ್ದು. ಹೀಗಾಗಿನೇ ಸುರ್ಜೇವಾಲಾ ವಿರುದ್ಧ ಸಾಕಷ್ಟು ಸಾಲು ದೂರುಗಳು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಎಐಸಿಸಿ ಮಟ್ಟದಲ್ಲಿ ಇದೀಗ ಅವರನ್ನ ದೂರ ಇಡುವಂಥ ಪ್ರಯತ್ನಗಳು ನಡೀತಾ ಇವೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದ್ರೂ ಸಹ ಸುರ್ಜೇವಾಲಾ ಅವರು ಯಾವ ರಾಜ್ಯದ ಪ್ರಚಾರದಲ್ಲೂ ಸಹ ಭಾಗಿಯಾಗ್ತಾ ಇಲ್ಲ. ಹೀಗಾಗಿ ಸುರ್ಜೇವಾಲಾ ಅವರು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿ ಉಪಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.